ತಮ್ಮುಡು ನಿತಿನ್ ಅವರು ಆಕ್ಟ್ ಮಾಡಿರುವಂತ ಈ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ. ಈ ತರದ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡಿ ಸಹಿಸಿಕೊಳ್ಳೋದು ತುಂಬಾ ಕಷ್ಟ. ನಿಮ್ಮ ತಾಳ್ಮೆಯ ಪರೀಕ್ಷೆ ಆಗುತ್ತೆ ಇಲ್ಲಿ. ಅಟ್ಲೀಸ್ಟ್ OTT ಅಲ್ಲಾದ್ರೂ ಫಾರ್ವರ್ಡ್ ಮಾಡೋ ಆಪ್ಷನ್ ಇರುತ್ತೆ. ಡೈರೆಕ್ಟರ್ ವೇಣು ಶ್ರೀರಾಮ್ ಅವರು ಕೈದಿ ಹಾಗೂ ಅವರು ಈ ಹಿಂದೆ ಡೈರೆಕ್ಟ್ ಮಾಡಿದಂತ MCA ಸಿನಿಮಾಗಳನ್ನ ಮಿಕ್ಸ್ ಮಾಡಿ ಈ ಸಿನಿಮಾದ ಸ್ಟೋರಿ ಬರ್ಕೊಂಡಿದ್ದಾರೆ. ಆದ್ರೆ ಇದರ ಇಂಪ್ಯಾಕ್ಟ್ 0 ಅಂತ ಹೇಳ್ತೀನಿ. ಬರ್ತಾ ಬರ್ತಾ ದಿಲ್ ರಾಜು ಅವರ ಜಡ್ಜ್ಮೆಂಟ್ ಕೂಡ ರಾಂಗ್ ಆಗ್ತಿದೆ. ಅವರ ಇತ್ತೀಚಿನ ಸಿನಿಮಾಗಳನ್ನ ಗಮನಿಸಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಕೂಡ. ಇನ್ನು ನಿತಿನ್ ಅವರ ಕೆರಿಯರ್ ಕೂಡ ಚಿತ್ರ ವಿಚಿತ್ರವಾಗಿರುತ್ತೆ. ಹಲವು ಫ್ಲಾಪ್ ಸಿನಿಮಾಗಳನ್ನ ಕೊಟ್ಟರು ಕೂಡ ಇವರ ನೆಕ್ಸ್ಟ್ ಸಿನಿಮಾಗಳ ಅನೌನ್ಸ್ ಆಗ್ತಿರುತ್ತೆ. ಬಹುಶಃ ಇವರಿಗೆ ಸಿಕ್ಕಷ್ಟು ಚಾನ್ಸ್ ಟಾಲಿವುಡ್ ನ ಯಾವ ಆಕ್ಟರ್ಗೂ ಸಿಕ್ಕಿಲ್ಲ ಅನ್ಕೊಂತೀನಿ. ಸಿನಿಮಾದ ಸ್ಟಾರ್ಟ್ ಸ್ವಲ್ಪ ಚೆನ್ನಾಗೇ ಆಗುತ್ತೆ. ಭೂಪಾಲ್ ನಲ್ಲಿ ನಡೆದಂತ ಸ್ಫೋಟದ ರೀತಿಯ ಒಂದು ಫ್ಯಾಕ್ಟರಿ ಸ್ಫೋಟ ಆಗುತ್ತೆ. ಇಲ್ಲಿ ವಿಲನ್ ಗೆ ಸಿಕ್ಕಾಪಟ್ಟೆ ಎಲಿವೇಶನ್ ಕೊಡ್ತಾ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೀರೋಗೆ ಒಂದು ಇಂಟ್ರೆಸ್ಟಿಂಗ್ ಫ್ಲಾಶ್ ಬ್ಯಾಕ್ ಕೂಡ ಇರುತ್ತೆ. ಹೀಗೆ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆದ ಸ್ವಲ್ಪ ಹೊತ್ತಲ್ಲೇ ಸೀಟ್ ಮೇಲೆ ಕೂತಿರುವಂತ ಪ್ರೇಕ್ಷಕರು ಮೂವಿ ಯಾವಾಗ ಕಂಪ್ಲೀಟ್ ಆಗುತ್ತೋ ಅಂತ ಕಾಯ್ತಾ ಕೂತಿರ್ತಾರೆ. ಇನ್ನು ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಝಾನ್ಸಿ ಅನ್ನೋ ಮಹಿಳೆ ಅಂಬರಗೊಡಗು ಅನ್ನೋ ಕಾಡಿನ ಮಧ್ಯೆ ಇರುವಂತ ಒಂದು ಊರಿಗೆ ಜಾತ್ರೆಗೆ ಹೋಗಿರ್ತಾಳೆ. ಅಲ್ಲಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಕಡೆಯವರು ಹಾಗೂ ಆ ಊರಿನ ಜನರೆಲ್ಲ ಸೇರ್ಕೊಂಡು ಆಕೆಯನ್ನ ಹಾಗೂ ಆಕೆಯ ಕುಟುಂಬವನ್ನ ಸಾಯಿಸೋದಕ್ಕೆ ಬರ್ತಾರೆ. ಇವರನ್ನ ಸೇವ್ ಮಾಡೋದಕ್ಕೆ ಜೈ ಅಲ್ಲಿಗೆ ಬರ್ತಾನೆ. ಇಲ್ಲಿ ಜೈ ಹಾಗೂ ಝಾನ್ಸಿಗೆ ಇರುವಂತ ಸಂಬಂಧ ಏನು, ಆ ಊರಿನ ಜನ ಝಾನ್ಸಿಯನ್ನ ಯಾಕೆ ಸಾಯಿಸೋದಕ್ಕೆ ಬರ್ತಾರೆ, ಕಡೆಗೆ ಜೈ ಝಾನ್ಸಿಯನ್ನ ಕಾಪಾಡದ್ನ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿಲಿ ಬರುವಂತ ಸಾಕಷ್ಟು ದೃಶ್ಯಗಳಿಗೆ ಲಾಜಿಕ್ ಇರಲ್ಲ. ವಿಲನ್ ಗೆ ಈ ಮೂವಿಯಲ್ಲಿ ಸೌಂಡ್ ಅಂದ್ರೆ ಸಿಕ್ಕಾಪಟ್ಟೆ ಅಲರ್ಜಿ. ಎಷ್ಟು ಮಟ್ಟಿಗೆ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ಶಬ್ದ ಮಾಡಿ ಅವನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ಅದಕ್ಕೆ ಸರಿಯಾದ ಒಂದು ಬ್ಯಾಕ್ ಸ್ಟೋರಿನ ಕೂಡ ಇಟ್ಟಿಲ್ಲ. ಇಲ್ಲಿ ಹೀರೋ 100 ಜನನ ಸಲೀಸಾಗಿ ಹೊಡೆದು ಬಿಸಾಕ್ತಾ ಇರ್ತಾನೆ. ಇಲ್ಲಿ ಮಗಧೀರ ಸಿನಿಮಾದಲ್ಲಿರೋ ತರ ಒಂದು ಫೈಟ್ ನ ಕೂಡ ಡಿಸೈನ್ ಮಾಡ್ಬಿಟ್ಟಿದ್ದಾರೆ. ಈ ಮೂವಿಯ ಸ್ಟೋರಿ ನಿಂತಿರೋದೇ ಅಕ್ಕ ತಮ್ಮನ ಸಂಬಂಧದ ಮೇಲೆ. ಆದ್ರೆ ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಎಮೋಷನಲ್ ಆಗಿ ಅದು ಕನೆಕ್ಟೇ ಆಗಲ್ಲ. ಅಕ್ಕ ತಮ್ಮನ ಮಧ್ಯೆ ಒಂದೇ ಒಂದು ಸರಿಯಾದ ಸೆಂಟಿಮೆಂಟ್ ಸೀನ್ ನ ಕೂಡ ಬರ್ಕೊಂಡಿಲ್ಲ. ಇಲ್ಲಿ ನಿರ್ದೇಶಕರು VFX ಹಾಗೂ ಸೌಂಡ್ ಗೆ ಕೊಟ್ಟಂತ ಗಮನವನ್ನ ಸ್ಟೋರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ. ಮೂವಿಲಿ ಡೈಲಾಗ್ಸ್ ಹಾಗೂ ಆಕ್ಷನ್ ಸೀಕ್ವೆನ್ಸಸ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಡೈರೆಕ್ಟರ್ ವೇಣು ಶ್ರೀರಾಮ್ ಅವರು ಬೇರೆ ಸಿನಿಮಾಗಳ ರೆಫರೆನ್ಸ್ ಅನ್ನ ತಗೊಂಡಿದ್ರು ಕೂಡ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ದಿಲ್ ರಾಜು ಅವರು ಸಿಕ್ಕಾಪಟ್ಟೆ ದುಡ್ಡನ್ನ ಸುರಿದಿದ್ದಾರೆ, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ನಟ ನಿತಿನ್ ಅವರ ಆಕ್ಟಿಂಗ್ ಅಲ್ಲಾಗ್ಲಿ ಲುಕ್ ಅಲ್ಲಾಗ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಲಯ ಅವ್ರಿಗೆ ಈ ಪಾತ್ರ ಸೂಟೇ ಆಗಿಲ್ಲ. ಇನ್ನುಳಿದಂತೆ ಯಾವ ನಟರಿಗೂ ಕೂಡ ಹೇಳ್ಕೊಳ್ಳೋಂತ ಕ್ಯಾರೆಕ್ಟರ್ ಏನ್ ಸಿಕ್ಕಿಲ್ಲ ಇಲ್ಲಿ. ಇನ್ನು ನಮ್ಮ ಸಪ್ತಮಿ ಗೌಡ ಅವರು ಬಹುಶಃ ದಿಲ್ ರಾಜು ಅವರ ಪ್ರೊಡಕ್ಷನ್ ಅನ್ನೋ ಒಂದೇ ಕಾರಣಕ್ಕೆ ಇವರು ಈ ಸಿನಿಮಾನ ಒಪ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ಸಿಲಿ ಆಗಿರುತ್ತೆ ಅವರ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ. ಇವರ ಡೈಲಾಗ್ ಪ್ರಾಸಬದ್ಧವಾಗಿರುತ್ತೆ. ಕಾಡಿನಲ್ಲಿರುವಂತ ಹೆಲ್ಪ್ ಡೆಸ್ಕ್ ಅಲ್ಲಿ ಕೆಲಸ ಮಾಡ್ತಾರೆ ಇವರು ಈ ಸಿನಿಮಾದಲ್ಲಿ. ಒಂದು ಡಿ ಗ್ಲಾಮರಸ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಹೋಗ್ಲಿ ನಟನೆಗೆ ಏನಾದ್ರೂ ಸ್ಕೋಪ್ ಇದೆ ಅಂದ್ರೆ ಖಂಡಿತ ಇಲ್ಲ. ಈ ಮೂವಿಲಿ ಯಾರಾದ್ರೂ ಕರೆಕ್ಟ್ ಆಗಿ ಅವರು ಡ್ಯೂಟಿನ ಮಾಡಿದಾರೆ ಅಂದ್ರೆ ಅದು ನಮ್ಮ ಅಜನೀಶ್ ಅವರು. BGM ನ ಚಚ್ಚಿ ಬಿಸಾಕಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ OTT ಬಂದ್ಮೇಲೆ ಒಂದ್ಸಲ ಟ್ರೈ ಮಾಡಿ. ಸೊ ಇದಾಗಿರುತ್ತೆ ತಮ್ಮುಡು ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.